15 ಪೊಲೀಸ್ ಜೀಪುಗಳು ಧರ್ಮಸ್ಥಳದ ಪಾಂಗಳಕ್ಕೆ ಬಂತು. ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸದ ಎದುರು ಪೊಲೀಸರ ಜೀಪು ಘರ್ಜಿಸಿತು. ನಿವಾಸಕ್ಕೆ ಪೊಲೀಸರು ಹೋದ್ರು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹೊರಗೆ ಕರೆದ್ರು ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡೋದಕ್ಕೆ. ಎಸ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕರೆದೊಯ್ಯುವ ವೇಳೆ ಸೌಜನ್ಯ ಪರ ಘೋಷಣೆ. ದಾರಿ ಉದ್ದಕ್ಕೂ ಕೂಡ ನಿಂತ ತಿಮರೋಡಿ ಅಭಿಮಾನಿಗಳಿಂದ ಭಾರಿ ಘೋಷಣೆ. ಜೈ ಸೌಜನ್ಯ ಎಂಬ ಘೋಷಣೆ ಮೊಳಗಿಸಿದ ತಿಮರೋಡಿ ಫ್ಯಾನ್ಸ್ಗಳು. ಸ್ವಂತ ಕಾರಲ್ಲಿ ಬ್ರಹ್ಮಾವರಕ್ಕೆ ಹೋಗ್ತಿರುವಂತಹ ತಿಮರೋಡಿ ಇನ್ನೇನು ರೀಚ್ ಆಗೋದಕ್ಕಾಯ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಕಾರ್ಗೆ ಪೊಲೀಸ್ ಎಸ್ಕಾರ್ಟ್, ಭಾರಿ ಭದ್ರತೆಯಲ್ಲಿ ಕರೆದೊಯ್ಯಲಾಗ್ತಾ ಇದೆ. ತಿಮರೋಡಿಗೆ ಮಟ್ಟಣ್ಣ ಸಾಥ್, ದಾರಿಯುದ್ದಕ್ಕೂ ಕೂಡ ಜನ ಬೆಂಬಲ. ಸೌಜನ್ಯಗೆ ನ್ಯಾಯ ಬೇಕು, ತಿಮರೋಡಿಯನ್ನ ಬಿಟ್ಟು ಕಳಿಸಬೇಕು. ದಾರಿಯುದ್ದಕ್ಕೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಜೊತೆಗೆ ತಿಮರೋಡಿ ಜೊತೆಗೆ ಮಟ್ಟಣ್ಣರ ಅಭಿಮಾನಿಗಳು ಜೈಕಾರ ಮತ್ತು ಜೇಂಕಾರ ಮೊಳಗಿಸಿದ್ದಾರೆ. ಮಹೇಶ್ ಶೆಟ್ಟಿ ಕರೆದೊಯ್ಯುವ ವೇಳೆ ಸೌಜನ್ಯ ಪರ ಘೋಷಣೆ. ಅವರಿಗೆ ಕೊಟ್ಟಂತಹ ಭದ್ರತೆಯನ್ನು ನೋಡಿದ್ರೆ ಯಾವುದಾದ್ರೂ ಸಿದ್ದರಾಮಯ್ಯನ ಕ್ಯಾಬಿನೆಟ್ನ ಮಿನಿಸ್ಟರ್ ಹೋಗ್ತಾ ಇರೋದು ಅನ್ಕತ್ತೀರಿ ನೀವು. ಆ ಮಟ್ಟಕ್ಕೆ ನೋಡಿ, ಅಲ್ಲೆಲ್ಲ ಫ್ಯಾನ್ಸಿಗಳು ನಿಂತಿರೋದು, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಆ ಉದ್ದಕ್ಕೂ ಅಲ್ಲಿ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಫ್ಯಾನ್ಸಿಗಳು. ಈಗ ಧರ್ಮಸ್ಥಳದ ಪಾಂಗಳದಿಂದ ಪೊಲೀಸ್ ಜೀಪು ಹೊರಡುತ್ತೆ. ಅದಾದ ನಂತರ ಹೀಗೆ ಬೆಳತಂಗಡಿ, ಗುರುವಾಯನಕೆರೆ ಹೀಗೆ ಹೋಗಿ ಹೋಗಿ ಬ್ರಹ್ಮಾವರಕ್ಕೆ ರೀಚ್ ಆಗುತ್ತೆ. ರೀಚ್ ಆಗುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲವೂ ಕೂಡ ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಸೊ ಆಯಾಯ ಭಾಗದಲ್ಲಿ ತಿಮರೋಡಿ ಅಭಿಮಾನಿಗಳು ಯಾರಿರ್ತಾರೋ ಅವರೆಲ್ಲರೂ ಕೂಡ ದಾರಿ ಪಕ್ಕದಲ್ಲಿ ನಿಂತ್ಕೊಂಡು ಜೈಕಾರ ಘೋಷಣೆ ಕೂಗಿ ತಿಮರೋಡಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂತಹದ್ದು. ಜೊತೆಗೆ ಇದೊಂದು ಅಕ್ರಮ ಬಂಧನ ಎನ್ನುವಂಥ ಆರೋಪವನ್ನು ಕೂಡ ಫ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ. ಇನ್ನೊಂದು, ನೀವು ಈ ಹಿಂದಿನ ಬುಲೆಟಿನ್ನಲ್ಲಿ ನಾವು ಹೇಳಿದಂತೆ ತಿಮರೋಡಿ ಅವರಿಗೆ ನಿನ್ನೆಯ ರಾತ್ರಿಯೇ ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆ ರಾತ್ರಿಯೂ ಕೂಡ ತಿಮರೋಡಿ ಇದೇ ಪೊಲೀಸರಿಗೆ 15 ದಿನಗಳ, ಅರ್ಥಾತ್ ಪೊಲೀಸರಿಗಲ್ಲ, ಅವರಿಗೊಂದು ನೋಟಿಸ್ ಬರುತ್ತೆ, ಆ ನೋಟಿಸಿಗೆ ಉತ್ತರ ಕೊಡುವ ರೀತಿಯಲ್ಲಿ 15 ದಿವಸಗಳ ಒಳಗಾಗಿ ನಾನು ಶರಣಾಗತಿ ಅಂತ ಹೇಳಿದ್ರೆ ವಿಚಾರಣೆಗೆ ಒಳಗಾಗ್ತೀನಿ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ರು. ಅದಾಗಿಯೂ ಕೂಡ ಯಾಕೆ ಪೊಲೀಸರು ಮನೆಗೆ ಬಂದರು? ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡೆ ಪೊಲೀಸರು ಮನೆಗೆ ಬಂದಂತಿದೆ. ನೀವು ನಿಜಕ್ಕೂ ಕೂಡ ಈ ಬೆಳಗ್ಗೆ ನಡೆದಂತಹ ಈ ಅರೆಸ್ಟ್ ಪ್ರಾಸೆಸ್ ಇದೆಯಲ್ಲ, ಅದರ ವಿವರವನ್ನು ಕೇಳಿದ್ರೆ ಆಶ್ಚರ್ಯಕ್ಕೊಳಗಾಗ್ತೀರಿ. ನೋಡಿ, ಆ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ದಾರಿ ಉದ್ದಕ್ಕೂ ಕೂಡ ಜನ ಘೋಷಣೆ ಕೂಗುವಂತಹ ದೃಶ್ಯವನ್ನು ನೋಡ್ಕೊಂಡು ಬನ್ನಿ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಬಂಧನ ಮಾಡಿ ಕರೆದೊಯ್ಯುವ ದಾರಿ ಉದ್ದಕ್ಕೂ ನಿಂತುಕೊಂಡಿರೋದು ಸೌಜನ್ಯ ಪರ ಹೋರಾಟಗಾರರು. ತಿಮರೋಡಿಯ ಬೆಂಬಲಿಗರು ಅನ್ನೋದಕ್ಕಿಂತ ಸೂಕ್ತ ಸೌಜನ್ಯ ಪರ ಹೋರಾಟಗಾರರು ಅಂದ್ರೇನೆ ಅದಕ್ಕೆ ಸರಿಯಾಗುವಂತಹದ್ದು. ಕಾರಣ ಅವರ ಬಾಯಲ್ಲಿ ಬಂದದ್ದು ಜೈ ತಿಮರೋಡಿ ಅನ್ನೋ ಘೋಷಣೆ ಅಲ್ಲ, ಜೈ ಸೌಜನ್ಯ. ತಿಮರೋಡಿ ಸೌಜನ್ಯ ಪರ ಹೋರಾಟಗಾರರ ಪೈಕಿ ಅತ್ಯಂತ ಅಗ್ರಗಣ್ಯ ನಾಯಕ ಅಂತ ಅವರೇ ಹೇಳಿಕೊಳ್ತಾರೆ. ಅದರಂತೆಯೇ ದಾರಿ ಉದ್ದಕ್ಕೂ ಕೂಡ ಜೈ ಸೌಜನ್ಯ, ತಿಮರೋಡಿಗೆ ಬಿಡುಗಡೆ ಭಾಗ್ಯ ಕೊಡಿ. ಬಿಡುಗಡೆ ಭಾಗ್ಯ ಅಂತ ಹೇಳಿದ್ರೆ ಅವರ ಅಧಿಕೃತ ಬಂಧನ ಅಲ್ಲದೇ ಇದ್ದರೂ ಕೂಡ ವಶಕ್ಕೆ ಪಡೆದುಕೊಳ್ಳುವ ಸೋಗಿನಲ್ಲಿ ಇವತ್ತು ಸಂಜೆಯ ಒಳಗಾಗಿ ಅವರನ್ನು ಅಧಿಕೃತವಾಗಿ ಅರೆಸ್ಟ್ ಮಾಡಬಹುದು ಅನ್ನೋ ಒಂದು ಸಣ್ಣ ಗುಮಾನಿ ಇದೆ. ಫ್ರೀಡಮ್ ಟಿವಿಗೆ ಬಲ್ಲ ಮೂಲಗಳಿಂದ ಆ ಮಾಹಿತಿಯೂ ಕೂಡ ಇದೆ. ಸೊ ಅವರನ್ನು ಸಂಜೆಯ ಒಳಗಾಗಿ ಅಫಿಷಿಯಲ್ ಅರೆಸ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅಲ್ರಿ, BL ಸಂತೋಷ್ ಒಂದು ರಾಷ್ಟ್ರೀಯ ಪಕ್ಷದ ನಾಯಕ. ಒಬ್ಬ ರಾಜಕಾರಣಿಯನ್ನು ವಿಮರ್ಶೆ ಮಾಡೋದಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಕ್ಕು ಮತ್ತು ಅಧಿಕಾರ ಇದೆ. ನೀವು ಆಡಳಿತಾರೂಢ ಪಕ್ಷದ ನಾಯಕರೇ ಆಗಿರಲಿ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷದ ನಾಯಕರೇ ಆಗಿರಲಿ, ನಿಮ್ಮ ಆಡಳಿತದ ವೈಖರಿ, ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ರಾಜಕಾರಣದ ನಿರ್ಧಾರ, ಇವುಗಳನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಅದರ ಅರ್ಥ ನೀವು ವಿಮರ್ಶೆ ಮಾಡಿದವ್ರನ್ನೆಲ್ಲ ಕೇಸ್ ಹಾಕಿ ಜೈಲಿಗೆ ಹಾಕ್ತೀರೇನು? ಇಲ್ಲಿ
ಈ ಪ್ರಕರಣದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಧರ್ಮಸ್ಥಳ ಪ್ರಕರಣದ ವಿಚಾರವನ್ನು ಮುಂದಿಟ್ಕೊಂಡು BL ಸಂತೋಷ್ರನ್ನ ಯಾಕೆ ಎಳೆದು ತಂದರು? ಮಹೇಶ್ ಶೆಟ್ಟಿ ತಿಮರೋಡಿಯೂ ಕೂಡ ಸ್ವಲ್ಪ ವಿವೇಚನೆಯನ್ನು ಬಳಸ್ಕೋಬೇಕು. ಏನೋ ಹೇಳು ಒದರೋದಲ್ಲ. ಈ ಪ್ರಕರಣಕ್ಕೂ ಸಂತೋಷ್ ಜಿಗೂ ಏನು ಸಂಬಂಧ? ಸಂತೋಷ್ ಜಿ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಂಗೆ ಹೇಳಿದ್ರೇ ಜನರಿಗೆ ಅರ್ಥ ಆಗೋದು. ಕಾರಣ ಅವರನ್ನು ಸಂತೋಷ್ ಜಿ ಅಂತೇನೆ ಅತಿ ಸಂಬೋಧನೆ ಮಾಡಲಾಗುತ್ತೆ. ಸೊ ಈ ಪ್ರಕರಣಕ್ಕೂ ಸಂತೋಷಿಗೂ ಏನು ಸಂಬಂಧ? ಅದನ್ನು ತಿಮರೋಡಿ ಯಾಕೆ ಹೇಳಿದ್ರು? ಈ ಹೇಳಿಕೆಯಿಂದ ಯಾರ ಭಾವನೆಗೆ ಯಾಕೆ ಧಕ್ಕೆ ಆಯಿತು? ಸಂತೋಷ್ ಅವರ ವ್ಯಕ್ತಿತ್ವಕ್ಕೇನಾದರೂ ಧಕ್ಕೆ ಆಯಿತಾ? ವ್ಯಕ್ತಿತ್ವಕ್ಕೆ ಧಕ್ಕೆ ಆದರೆ ಮಾನನಷ್ಟ ಮೊಕದ್ದಮೆ ಅಲ್ವಾ ಹೂಡಬೇಕಾಗಿರೋದು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕೆ ಅಂತ ಕೇಳಿದ್ರೆ, ಧರ್ಮಸ್ಥಳದ ವಿಚಾರವಾಗಿ ಸಂತೋಷ್ ಅವರ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನು ತಿಮರೋಡಿ ಕೊಟ್ಟಿದ್ದಾರೆ ಅನ್ನೋದು ಸಂತೋಷ್ ಅವರ ಬೆಂಬಲಿಗರ ಆರೋಪ. ನೋಡಿ, ಈ ಕಂಪ್ಲೇಂಟಿನ ತೀವ್ರತೆ ಕಮ್ಮಿ ಆಗೋದಿಲ್ಲಿ. ಸಂತೋಷ್ ಅವರು ಸ್ವತಃ ದೂರು ಕೊಟ್ಟಿರೋದಲ್ಲ, ಸಂತೋಷ್ ಅವರ ಅಭಿಮಾನಿಯೊಬ್ಬ. ಈಗ ಪೊಲೀಸರು ಏನು ಮಾಡಬೇಕು ಅಂತ ಕೇಳಿದ್ರೆ, ಕಾನೂನು ಪ್ರಕಾರ ಈ ಪ್ರಕರಣದಲ್ಲಿ ದೂರುದಾರನ ಉದ್ದೇಶ ಏನಿದೆಯೋ, ಸಂತೋಷ್ ಅವರ ವ್ಯಕ್ತಿತ್ವ ಘಾಸಿ ಆಗಿದೆ ಅನ್ನೋದು. ಹಾಗಾಗಿ ಪೊಲೀಸರು ಸಂತೋಷ್ ಅವರ ಸ್ಟೇಟ್ಮೆಂಟ್ ಪಡ್ಕೋತಾರೆ, ನಿಜಕ್ಕೂ ನಿಮ್ಮ ವ್ಯಕ್ತಿತ್ವ ಘಾಸಿ ಆಗಿದೆಯಾ? ಹೀಗೆಲ್ಲ ವಿಚಾರಣೆಗಳ ಪ್ರಾಸೆಸ್ಗಳಿರ್ತವೆ. ಸೊ ಈಗ ತಿಮರೋಡಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅಧಿಕೃತವಾಗಿ ಸಂಜೆ ಒಳಗಾಗಿ ಬಂಧನ ಮಾಡುವ ಸಾಧ್ಯತೆಗಳಿದೆ ಎನ್ನುವಂಥ ಸೂಚನೆಗಳು ಅಥವಾ ಮಾಹಿತಿಗಳು ಕೂಡ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.